ವಿಧಾನಸಭಾ ಕ್ಷೇತ್ರದಲ್ಲಿ ಏನೆಲ್ಲ ಸಮಸ್ಯೆಗಳಿವೆ, ವಾರ್ಡ್ಗಳಲ್ಲಿ ಪರಿಸ್ಥಿತಿ, ಸಮಸ್ಯೆಗಳ ಬಗ್ಗೆ ಬೆಳಕನ್ನ ಚೆಲ್ಲಿ ಸರ್ಕಾರದ ಗಮನ ಸೆಳೆಯೋಕೆ ನ್ಯೂಸ್ 18 ಅಭಿಯಾನ ನಡೆಸಿದೆ. ಇದುವೇ ಪಾಲಿಕೆ ಪಯಣ. ಇವತ್ತು ಪುಲಿಕೇಶಿನಗರ ವಿಧಾನಸಭಾ ಕ್ಷೇತ್ರದಲ್ಲಿ ನ್ಯೂಸ್ 18 ರಿಯಾಲಿಟಿ ಚೆಕ್ ನಡೆಸಿದೆ. ಈ ಕ್ಷೇತ್ರದಲ್ಲಿ ಒಟ್ಟು 11 ವಾರ್ಡ್ಗಳಿದ್ದು ಜನರ ಸಮಸ್ಯೆ ಭಿನ್ನವಾಗಿಲ್ಲ. ಜಿಬಿಎ ಎಲೆಕ್ಷನ್ ವಾರ್ಡ್ ಸಮಸ್ಯೆಗಳ ಬಗ್ಗೆ ಇಲ್ಲಿನ ಜನ ಏನ್ ಹೇಳ್ತಾರೆ ನೋಡೋಣ ಬನ್ನಿ. ಜಿಬಿಎ ಎಲೆಕ್ಷನ್ಗೆ ಮುಹೂರ್ತ ಫಿಕ್ಸ್ ಆಗಿದೆ. ಚುನಾವಣಾ ಆಯೋಗ ಎಲೆಕ್ಷನ್ ನಡೆಸೋದಕ್ಕೆ ಸೂಚನೆ ಕೊಟ್ಟಿದೆ. ಈ ಹೊತ್ತಲ್ಲೇ ನ್ಯೂಸ್ 18 ಕನ್ನಡ ಪಾಲಿಕೆ ಪಯಣವನ್ನ ಆರಂಭಿಸಿದೆ. ಪುಲಿಕೇಶಿನಗರ ವಿಧಾನಸಭಾ ಕ್ಷೇತ್ರದಲ್ಲಿ 11 ವಾರ್ಡ್ಗಳಿವೆ. ಈ ವಾರ್ಡ್ಗಳು ಯಾವುದು ಅಂತ ನೋಡ್ತಾ ಹೋಗೋದಾದ್ರೆ ಶ್ಯಾಂಪುರ, ಕಾವಲ್ ಬೈರಸಂದ್ರ, ಶಕ್ತಿನಗರ, ಪೆರಿಯಾರ್ ನಗರ, ಅರುಣ್ ಆಸಿಫ್ ಅಲಿ ವಾರ್ಡ್, ವರಲಕ್ಷ್ಮಿ ನಗರ, ದೊಡ್ಡಣ್ಣ ನಗರ, ಹಾಗೆಯೇ ಕುಶಾಲ್ ನಗರ, ಸಗಾಯಿಪುರಂ, ಎಸ್ಕೆ ವಾರ್ಡನ್ನ ವಾರ್ಡ್ಗಳಿಗೆ ಇವತ್ತು ನಾವು ಭೇಟಿ ಕೊಡ್ತಾ ಇರುವಂಥದ್ದು. ನಾನೀಗ ಪುಲಿಕೇಶಿನಗರ ವಿಧಾನಸಭಾ ಕ್ಷೇತ್ರದಲ್ಲಿದ್ದೀನಿ. ಇಲ್ಲಿ ಜನರ ನಾಡಿ ಮಿಡಿತ ಜಿಬಿಎ ಎಲೆಕ್ಷನ್ ಬಗ್ಗೆ ಹೆಂಗಿದೆ ಅಂತ ತಿಳ್ಕೊಂಡು ಬರೋಣ ಬನ್ನಿ. ನಾನೀಗ ಪುಲಿಕೇಶಿನಗರದ ಎಸ್ಕೆ ಗಾರ್ಡನ್ ಅಲ್ಲಿ ಇದ್ದೀನಿ. ಇಲ್ಲಿ ಜನ ಜಿಬಿಎ ಎಲೆಕ್ಷನ್ ಬಗ್ಗೆ ಏನ್ ಹೇಳ್ತಾರೆ ಅಂತ ಕೇಳ್ತಾ ಹೋಗೋಣ ಬನ್ನಿ. ಕಸ ಸಮಸ್ಯೆ ಎಷ್ಟಾಗ್ಬಿಟ್ಟಿದೆ ಅಂದರೆ ರೋಡ್ ಮೇನ್ ರೋಡ್ ಎಸ್ ಕೆ ಗಾರ್ಡನ್ ಮೇನ್ ರೋಡ್ ಸ್ವಲ್ಪ ಆ ಕಡೆ ತೋರಿಸಿ. ಎಸ್ ಕೆ ಗಾರ್ಡನ್ ಮೇನ್ ರೋಡ್ ಪೂರ್ತಿ ಕಸಾನೆ. ಯಾರೋ ಕೇಳೋರೆಲ್ಲ ಬಂದು ನೋಡೋರೆಲ್ಲ. ಎಲೆಕ್ಷನ್ ಆಗುತ್ತೆ ಅಂತ ಹೇಳಿದರು. ಯಾವಾಗುತ್ತೋ ಏನಾಗುತ್ತೋ ಎಲೆಕ್ಷನ್ ಆದಮೇಲೆ ಅಟ್ಲೀಸ್ಟ್ ಬಂದು ನೋಡ್ತಾರೆ, ಏನು ಗೊತ್ತಿಲ್ಲ. ಬಟ್ ಸದ್ಯಕ್ಕೆ ಅಟ್ಲೀಸ್ಟ್ ಒಂದು ಲಾಸ್ಟ್ 2-3 ಇಯರ್ಸ್ ಅದು ಮೇಲಿಂದನೇ ನಮಗೆ ತುಂಬ ಸಮಸ್ಯೆ ಆಗಿಬಿಟ್ಟಿದೆ. ಕೌನ್ಸಿಲರ್ ಇದ್ರೇ ಆ ಕಸದೆಲ್ಲ ಬಂದು ನೋಡೋದು. ನೀವು ಕೌನ್ಸಿಲರ್ ಎಲ್ಲ ಎಲೆಕ್ಟ್ ಮಾಡ್ತೀರಾ, ಬಟ್ ಅದು ಅಕೌಂಟಬಿಲಿಟಿ ಇರಬೇಕು. ಅಂದರೆ ಅವ್ರು ಹೇಳೋದ ಪ್ರಕಾರ ಇಫ್ ದೇರ್ ಇಸ್ ಎ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್, ನಾವು ಮಾತಾಡ್ಬೋದು, ನಾವು ಕೇಳ್ಕೊಬೋದು, ನಾವು ಅಟ್ಲೀಸ್ಟ್ ಹೋಲ್ಡ್ ದೆಮ್ ಟು ಅಕೌಂಟ್ ದಟ್ ಏನು ಕೆಲಸ ಮಾಡ್ತಿದ್ದೀರಾ, ಅಟ್ಲೀಸ್ಟ್ ನೀವು ಫಂಡ್ಸ್ ರಿಲೀಸ್ ಮಾಡ್ತೀರಾ. ಈ ಪ್ರಾಜೆಕ್ಟಿಗೆ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಯಾರು, ಅಟ್ಲೀಸ್ಟ್ ನಾವು ಮಾತಾಡ್ಬೋದಲ್ವ. ಇಫ್ ಯು ಡೋಂಟ್ ಡೂ ಯುವರ್ ಜಾಬ್ ಪ್ರಾಪರ್ಲಿ, ವಿಲ್ ದೇ ನಾಟ್ ಫೈರ್ ಯು, ವಿಲ್ ದೇ ನಾಟ್ ಫೈರ್ ಮೀ. ಹಾಗಿದ್ರೆ ಕೌನ್ಸಿಲರ್ ಒಳ್ಳೇದಿಲ್ವಾ ಅಂದರೆ ಫೈರ್ ಮಾಡಬೇಕು. ಗೆಟ್ ಅನದರ್ ಕೌನ್ಸಿಲರ್ ಹೂ ಕ್ಯಾನ್ ಡೂ ದ ಜಾಬ್. ಅಷ್ಟೇ ಇಲ್ವಾ ನಾನು ಹೇಳ್ತಿದ್ದೀನಿ. ಕಂಪಲ್ಸರಿ ಬೇಕು ಮೇಡಮ್, ಕೌನ್ಸಿಲರ್ ಬೇಕೇ ಬೇಕು ಮೇಡಮ್. ಯಾಕಂದರೆ MLA ಸಾಹೇಬ್ರಿಗೆ ಸಿಕ್ಕಕ್ಕೆ ತುಂಬ ಕಷ್ಟ ಆಗುತ್ತೆ ನಮಗೆ. ಅದರಿಂದ ಕೌನ್ಸಿಲರ್ ಎಲೆಕ್ಷನ್ ಆಗಬೇಕು. ಕೌನ್ಸಿಲರ್ ಇದ್ದರೆ ಚೆನ್ನಾಗಿರುತ್ತೆ. ಸಮಸ್ಯೆ ತುಂಬ ಐತೆ, ಮಾಡ್ತಾವ್ರೆ. ಬಟ್ ಏನಿರುತ್ತೆ ಸ್ವಲ್ಪ ಬೇಗ ಮಾಡಿಬಿಟ್ರೆ ಚೆನ್ನಾಗಿರುತ್ತೆ. ಸೊ ಇದಿಷ್ಟು SK ವಾರ್ಡ್ ಅನ್ನ ಜನ ಹೇಳ್ತಾ ಇರುವಂತಹ ಮಾತು. ನಾನು ಇಲ್ಲಿಂದ ನೇರವಾಗಿ ಪೆರಿಯಾರ್ ನಗರಕ್ಕೆ ಹೋಗ್ತೀನಿ. ಅಲ್ಲಿ ಜನ ಏನು ಹೇಳ್ತಾರೆ, ಜಿಬಿಎ ಎಲೆಕ್ಷನ್ ಬಗ್ಗೆ ಅವರ ಅಭಿಪ್ರಾಯ ಏನು ಅನ್ನೋದನ್ನ ಕೇಳ್ತಾ ಹೋಗೋಣ ಬನ್ನಿ. ನಾನೀಗ ಪೆರಿಯಾರ್ ನಗರಕ್ಕೆ ಬಂದಿದ್ದೀನಿ. ಇಲ್ಲಿ ಜನ ಜಿಬಿಎ ಎಲೆಕ್ಷನ್ ಬಗ್ಗೆ ಏನು ಹೇಳ್ತಾರೆ, ಅವರ ನಾಡಿ ಬಿಡಿತ ಏನು ಅನ್ನೋದನ್ನ ಕೇಳ್ತಾ ಹೋಗೋಣ ಬನ್ನಿ. ಕಾರ್ಪೊರೇಷನ್ ಎಲೆಕ್ಷನ್ ಜಿಬಿಎ ಅಂತ ಮಾಡಿದಾರಲ್ಲ, ಅದು ಎಲೆಕ್ಷನ್ ಮಾಡಲೇಬೇಕು. ಇವಾಗ MLA ಕೈಲಿನಲ್ಲಿ ಎಷ್ಟಂತ ಅವ್ರು ಕಂಟ್ರೋಲ್ ಮಾಡೋಕ್ಕಾಗ್ತದೆ? ಆಗೋದಿಲ್ಲ. ಎಲ್ಲ ವಾರ್ಡ್ ವೈಸ್ ಹೋಗಬೇಕು, ಕೆಲಸ ಮಾಡಬೇಕು. ಹಂಗಾಗಿ ಜಿಬಿಎ ಎಲೆಕ್ಷನ್ ಕಂಪಲ್ಸರಿ ನಮಗೆ ಬೇಕೇ ಬೇಕು. ಒಂದು ಕೌನ್ಸಿಲರ್ ಇದ್ದರೆ ಅವ್ರ ಹತ್ರ ಹೋಗಿ ನಾವು ಈ ಕೆಲಸ ಮಾಡಿ ಆ ಕೆಲಸ ಮಾಡಿ ಅಂತ ಕೇಳ್ಬೋದು. MLA ಹತ್ರ ಹೋಗಿ ಎಲ್ಲ ಕೇಳ್ತಾ ಇದ್ದರೆ ಅವರು ಬೇರೆ ಬೇರೆ ಕೆಲಸದಲ್ಲಿ ಇರ್ತಾರೆ, ಎಲ್ಲ ಅವರು ಮಾಡ್ತಾರೆ. ಆದರೆ ಒಂದು ಕಾರ್ಪೊರೇಟರ್ ಇದ್ದರೆ ನಮಗೆ ಜನಗಳಿಗೆ ಅನುಕೂಲ ಆಗ್ತದೆ, ಈಜಿ ಅಪ್ರೋಚ್ ಆಗ್ತದೆ. ಅದೇ ಫುಲ್ ಟ್ರಾಫಿಕ್ ಆಗುತ್ತೆ. ಮಳೆ ಬಂದರೆ ಫುಲ್ ಟ್ರಾಫಿಕ್, ಮಕ್ಳಿಗೆಲ್ಲ ತುಂಬ ಕಷ್ಟ ಆಗುತ್ತೆ. ಇಲ್ಲಿ ಸ್ಕೂಲ್ಗೆ ಹೋಗ್ಬಿಟ್ಟು ನೀರೆಲ್ಲ ತುಂಬ್ಕೊಂಡ್ಬಿಡುತ್ತೆ. ಮೋರಿ ನೀರು ಎಲ್ಲ ಜಾಸ್ತಿ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಇದನ್ನೆಲ್ಲ ಕೇಳೋಕ್ಕೊಬ್ರು ಬೇಡ, ಪ್ರಾಬ್ಲಮ್ ಸಾರ್ಟ್ ಔಟ್ ಮಾಡೋಕ್ಕೆ. ಅದೇ ಬೇಕು, ಕೇಳಬೇಕು ಯಾರ ಹತ್ರ. ಎಲೆಕ್ಷನ್ ಆದ್ರೆ ಒಳ್ಳೆಯದು. ಕೌನ್ಸಿಲರ್ ಎಲೆಕ್ಷನ್ ಬಂದರೆ ಚೆನ್ನಾಗಿರುತ್ತೆ. ರೋಡೆಲ್ಲ ಚೆನ್ನಾಗಾಗುತ್ತೆ, ನೀರು ಕರೆಕ್ಟಾಗಿ ಬರುತ್ತೆ. ಇವಾಗ ಕೌನ್ಸಿಲರ್ ಇಲ್ಲ, MLA ನೋಡೋಕೆ ತುಂಬ ಕಷ್ಟ ಆಗುತ್ತೆ. ಆಫೀಸ್ ಇಲ್ಲೇ ಇದೆ, ನಾವೆಲ್ಲಿ ಅವ್ರನ್ನ ಹೋಗಿ ನೋಡಬೇಕು ಅಲ್ವಾ. ಅದಕ್ಕೆ ಕೌನ್ಸಿಲರ್ ಎಲೆಕ್ಷನ್ ಬಂದರೆ ಚೆನ್ನಾಗಿದೆ.
ಎಲ್ಲ ಕೆಲಸನೂ ಆಗುತ್ತೆ ಅಲ್ವಾ ಮೇಡಮ್. ಕಚಡ ಕ್ಲೀನ್ ಆಗುತ್ತೆ, ಸ್ಯಾನಿಟ್ರಿ ಕ್ಲೀನ್ ಆಗುತ್ತೆ, ನೀರು ಕರೆಕ್ಟಾಗಿ ಬರುತ್ತೆ. ಕೌನ್ಸಿಲರ್ ಇದ್ದರೆ ಚಿಕ್ಕ ವಾರ್ಡು ಎಲ್ಲಿಯಾದರೂ ಅವ್ರನ್ನ ನೋಡಿ ಇರ್ಬೋದು. ಇವಾಗ MLA ಅಂದರೆ ದೊಡ್ಡ ವಾರ್ಡು, MLA ಎಲ್ಲಿ ಸಿಗ್ತಾರೆ, ಎಲ್ಲಿ ಹೋಗ್ತಾರೆ. ತುಂಬ ಜನಗಳಿಗೆಲ್ಲ ಒಳ್ಳೇದಾಗುತ್ತೆ. ಚೆನ್ನಾಗಿ ಏನೋ ಮಾಡೋರು ಇದ್ದರೆ ಚೆನ್ನಾಗಿರುತ್ತೆ ಮೇಡಮ್. ಎಲ್ಲನೂ ಸಮಸ್ಯೆ, ಡ್ರೈನೇಜ್ ಹೋಗ್ತಾ ಇರುತ್ತೆ, ಬಸ್ಗಳು ಫುಲ್ಲು ಟ್ರಾಫಿಕ್ಕು, ಯಾರು ಕೇಳೋರಿಲ್ಲ ಮಾಡೋರಿಲ್ಲ. ಬರೀ ಎಲೆಕ್ಷನ್ ಆಗುತ್ತೆ ಅಷ್ಟೇ, ನಮ್ಮ ಸೌಕರ್ಯ ಏನೂ ಇಲ್ಲ ಮೇಡಮ್. ಅಷ್ಟೇ, ಎಲ್ಲ ಅವ್ರವ್ರದ ಇದು ಮಾಡ್ಕೊತಾರೆ. ನಮ್ಗೇನು ಜನಗಳು ಅದೇ ಎಲೆಕ್ಷನ್ ಟೈಮಲ್ಲಿ ನೋಡ್ಕೊತಾರೆ, ಆಮೇಲೆ ಮರ್ತೇ ಹೋಗ್ಬಿಡ್ತಾರೆ ಅಷ್ಟೇ. ಎಲೆಕ್ಷನ್ನು ಗ್ರಾಮ ಪಂಚಾಯತಿ ಆದರೆ ನಮ್ಗೆ ಒಳ್ಳೇದಾಗುತ್ತೆ. BBMP ಆದರೆ ನಮಗೆ ಸ್ವಲ್ಪ ಕಷ್ಟ ಆಗುತ್ತೆ. ನಮ್ಮ ಊರ ಕಡೆ ನಾವು ಯಲಹಂಕದ ಸಿಂಗ್ನಾಯ್ಕನಹಳ್ಳಿಯಲ್ಲಿರೋದು, ಸ್ವಲ್ಪ ನಮ್ಗೆ ಕಷ್ಟ ಆಗುತ್ತೆ. ಪಂಚಾಯತಿ ಆದರೆ ನಮ್ಗೆ ಬೆಸ್ಟು. BBMP ಆದರೆ ನಮಗೆ ಕಷ್ಟ ಆಗುತ್ತೆ. ಇದಿಷ್ಟು ಪೆರಿಯಾರ್ ನಗರದ ಜನ ಹೇಳ್ತಾ ಇರುವಂತಹ ಮಾತು. ಇಲ್ಲಿಂದ ನೇರವಾಗಿ ದೊಡ್ಡಣ್ಣ ನಗರಕ್ಕೆ ಹೋಗ್ತೀನಿ. ಅಲ್ಲಿ ಜನ ಏನು ಹೇಳ್ತಾರೆ ಎಲೆಕ್ಷನ್ ಬಗ್ಗೆ, GB ಎಲೆಕ್ಷನ್ ಬಗ್ಗೆ ಅವರ ಅಭಿಪ್ರಾಯ ಏನು ಕೇಳ್ತಾ ಹೋಗೋಣ ಬನ್ನಿ. ನಾನೀಗ ದೊಡ್ಡಣ್ಣ ನಗರಕ್ಕೆ ಬಂದಿದ್ದೀನಿ. ಇಲ್ಲಿ ಜನ GB ಎಲೆಕ್ಷನ್ ಬಗ್ಗೆ ಏನು ಹೇಳ್ತಾರೆ ಕೇಳ್ತಾ ಹೋಗೋಣ ಬನ್ನಿ. ನಾವು BBMP ಎಲೆಕ್ಷನು ಬರ್ತಾ ಇಲ್ಲ. ನಮ್ಗೆ ಅಲ್ಲ ದಿನ ಬರೋಗೆ ತೊಂದರೆ ಆಗುತ್ತೆ, ಗಾಡಿಗಳು ಬರೋಗೆ ತೊಂದರೆ ಆಗುತ್ತೆ, ಯಾವುದು ಸರಿಯಾಗಿ ನಡೀತಿಲ್ಲ. ನೀವು BBMP ಎಲೆಕ್ಷನ್ ನಡೆಯಲ್ಲಂದರೆ ಈ ದೇಶನ ಹಾಳಾಗುತ್ತೆ. ಹುಲಿಗೇಸ್ನಲ್ಲಿ ಎಲ್ಲ ಕಡೆ ಹೋಗಿದ್ರೆ ಅಲ್ಲದಿನ ಇದೆ. ನೀವು BBMP ಎಲೆಕ್ಷನ್ ನಡ್ತೀವಿ ತಳ್ಕೊಂಡು ಹೋಗಿದ್ರೆ ಇಲ್ಲಿ ಎಲ್ಲ ರೋಡ್ಗೆಲ್ಲ ತಳ್ಕೊಂಡು ಹೋಗುತ್ತದೆ. ಮೇಡಮ್, ಖಂಡಿತವಾಗಿ BBMP ಎಲೆಕ್ಷನ್ ಬೇಕೇ ಬೇಕು. ಬೇಕಾದರೆ ನಮ್ಗೆ ಯಾಕಂದರೆ BBMP ಎಲೆಕ್ಷನ್ ಮಾಡಿ ಒಳ್ಳೆ ಕಾರ್ಪೊರೇಟ್ರ್ ಬಂದರೆ ನಮ್ಮ ಏರಿಯಾ ಕ್ಲೀನ್ ಆಗುತ್ತೆ, ಆರೋಗ್ಯವಾಗಿ ಜನ ಇರ್ತಾರೆ. ಎಲೆಕ್ಷನ್ ಮಾಡ್ದಿರ ಅಲ್ಲಿ ತಿಪ್ಪೆಗಳು, ಗುಂಡಿಗಳು ಮತ್ತು ಕಸ ಇವೆಲ್ಲ ಇರೋದು BBMP ಎಲೆಕ್ಷನ್ ಬೇಕೇ ಬೇಕು. ಒಳ್ಳೆ ಅಧ್ಯಕ್ಷರಾಗಿ ಬರಬೇಕು. ಎಲೆಕ್ಷನ್ ಆಗಲೇಬೇಕು. ಮತ್ತು ಎಲ್ಲ ಒಳ್ಳೇದಾಗುತ್ತೆ ಎಲೆಕ್ಷನ್ ನಡೆದ್ರೆ. ಎಲ್ಲಕ್ಕೂ, ದೇವಸ್ಥಾನಕ್ಕೆ, ಮಕ್ಕಳಿಗೂ, ಬೀದಿಗೆ, ರೋಡ್ಗಳು ಎಲ್ಲ ಗಲ್ಲಿಗಳೆಲ್ಲ ಎಲ್ಲ BBMP ಎಲೆಕ್ಷನ್ ನಡೆದ್ರೆ ಒಳ್ಳೇದು. ಕಾರ್ಪೊರೇಟ್ ಬಂದರೆ ಎಲ್ಲ ಬಡವ್ರ ಮಕ್ಕಳೆಲ್ಲ ನೋಡ್ತಾರೋ, ಎಲ್ಲ ಏನೇನು ಹೆಂಗೆ ಇದೆ ಅಂತ ನೋಡ್ತಾರೋ. ಅವ್ರು ಬಂದು ನೋಡಿದ್ರೆ ಹೆಲ್ಪ್ ಆಗುತ್ತಲ್ವಾ. ಒಳಗಡೆ ಹೆಂಗೆ ಏನು ನಡೀತಾ ಇದೆ ಅಂತ ಗೊತ್ತಾಗಲ್ಲ. ಕಾರ್ಪೊರೇಟ್ ಹೇಳಿದ್ರೆ ಕೌನ್ಸಿಲರ್ ಬಂದು ನೋಡ್ತಾವ್ರು, ನೋಡಿದ್ರೆ ಗೊತ್ತಾಗುತ್ತೆ. ಇದಿಷ್ಟು ದೊಡ್ಡಣ್ಣ ನಗರದ ಜನ ಹೇಳ್ತಾ ಇರುವಂತಹ ಮಾತು. ಇಲ್ಲಿಂದ ನೇರವಾಗಿ ಅರುಣ್ ಆಸಿಫ್ ಅಲಿ ವಾರ್ಡ್ಗೆ ಹೋಗ್ತೀನಿ. ಅಲ್ಲಿ ಜನ GB ಎಲೆಕ್ಷನ್ ಬಗ್ಗೆ ಏನು ಹೇಳ್ತಾರೆ ಕೇಳ್ತಾ ಹೋಗೋಣ ಬನ್ನಿ. ನಾನೀಗ ಅರುಣ್ ಆಸಿಫ್ ಅಲಿ ವಾರ್ಡ್ನಲ್ಲಿದ್ದೀನಿ. GB ಎಲೆಕ್ಷನ್ ಬಗ್ಗೆ ಇಲ್ಲಿ ಜನ ಏನು ಹೇಳ್ತಾರೆ ಕೇಳ್ತಾ ಹೋಗೋಣ ಬನ್ನಿ. ಒಪ್ಪಿಗೆ ಏನಿದೆ, ಅವರು ಪಾರ್ಟಿಯವರು ಯಾರ್ಯಾರಿಗೆ ನಿಲ್ಲಿಸ್ತಾರೆ, ಸ್ವಲ್ಪ ಇನ್ಫ್ಲೂಯೆನ್ಸ್ ಅವ್ರು ಇರ್ತಾರೆ, ಅವರಿಗೆ ನಿಲ್ಲಿಸ್ಬಿಡ್ತಾರೆ. ಇಲ್ಲಿ ವರ್ಕ್ ಯಾರು ಮಾಡ್ತಾರೆ ಅದು ಗಮನ ಮಾಡೋದಿಲ್ಲ, ಇನ್ಫ್ಲೂಯೆನ್ಸ್ ಮೇಲೆ ಎಲೆಕ್ಷನ್ ಮಾಡಿಬಿಡ್ತಾರೆ. ಆಮೇಲೆ ಎಲೆಕ್ಷನ್ ಆದಮೇಲೆ ಯಾರು ಗೆತ್ತಾರೋ ಅವರು ಇಲ್ಲಿ ಬರೋದಿಲ್ಲ, ಹೋಗೋದಿಲ್ಲ, ಪರಿಸ್ಥಿತಿ ಏನಿದೆ ನೋಡೋದಿಲ್ಲ. ಬರೀ ಗೆದ್ದುಬಿಟ್ರು ಆಯಿತು, ಸಾಕು ಅಷ್ಟೇ. ತುಂಬ ತೊಂದರೆ ಆಗಿದೆ. ನೀರಂತೂ ತುಂಬ ಸಿವಿಯರ್ ಪ್ರಾಬ್ಲಮ್ ನೀರಿದೆ. ಮೊದಲು ಡ್ರೈನೇಜ್ ಇತ್ತು, ಡ್ರೈನೇಜ್ ಅದೆಲ್ಲ ಆಗಿದೆ. ರೋಡ್ಗಳು ಇವಾಗ ನೋಡ್ರಿ ಏನು ಅಧ್ವಾನ ಆಗಿದೆ. ರೋಡ್ಗಳು ಹೋಗೋಕ್ಕೆ ಬರೋಕ್ಕೆ ಕಷ್ಟ. ನೋಡಿದ್ರೆ ರೋಡ್ ಸರಿಗಿಲ್ಲ, ಪಾರ್ಕಿಂಗ್ ಮೇಲೆ ನೋಡಿದ್ರೆ ಅಲ್ಲಿ ಗಾಡಿಗಳು ಪಾರ್ಕಿಂಗ್ ಮಾಡಿ ಬರೋಕ್ಕೆ ಎಮರ್ಜೆನ್ಸಿ ಅಂದರೆ ಏನಾನ ಹೋಗೋಕ್ಕೆ ಒಂದು ಇದೇ ಇಲ್ಲ, ಟೈಮಿಂಗ್ ಇಲ್ಲ. ಆ್ಯಂಬುಲೆನ್ಸ್ ಬಂದ್ರೂ ಗಾಡಿಗಳು ಹಂಗೆ ಸೈಡಲ್ಲೆಲ್ಲ ಆಗಿಬಿಡ್ತಾರೆ, ರೋಡ್ಗೆಲ್ಲ ಗಾಡಿಗಳು ಆಗಿಬಿಟ್ಟಿರ್ತಾರೆ. ಹೋಗೋಕ್ಕೆ ಟ್ರಾಫಿಕ್ನಿಂದ ತುಂಬ ಕಷ್ಟ. ಯಾರನ್ನ ಪೇಷಂಟ್ ಬಂದರೆ, ಆ್ಯಂಬುಲೆನ್ಸ್ ಬಂದ್ರೂ ಜಾಗ ಬಿಡಲ್ಲ. ಅದೇನು ಕ್ಲಿಯರ್ ಮಾಡೋದು ಯಾರಲ್ಲ, ಇಲ್ಲಿ ಕೇಳೋರು ಯಾರಿಲ್ಲ. ಇಲ್ಲ ಮೇಡಮ್, ಅದು ಬೇಕೇ ಬೇಕು. ಅದು ಕೌನ್ಸಿಲರ್ ಎಲೆಕ್ಷನ್ ಇದ್ರೂ ಅದು ಏರಿಯಾ ಎಲ್ಲ ಸೆಟಪ್ ಆಗ್ತಾರೆ. ಇಲ್ಲ ಅಂದರೆ ಯಾರು ಕೇಳೋಂಗೆ ಇಲ್ಲ. ಇಲ್ಲಿ ಲೀಡ್ರುಗಳು ಎಲ್ಲ ಬಂದು ಕೇಳ್ತಲ್ಲ. ಇವಾಗ MLA ಎಲೆಕ್ಷನ್ ಆಗಿದೆ, ಸುಮಾರು 3 ವರ್ಷ ಆಯಿತು. ಅವರು ಎಲೆಕ್ಷನ್ ಮಾತ್ರ ಬಂದು ಕೇಳಿದರು, ಆಮೇಲೆ ಬರಲೇ ಇಲ್ಲ. ಈ ಕಡೆ ನೋಡಿ, ಈ ಕಡೆ ಮಳೆ ಬಂದರೆ ಎಲ್ಲ ಫುಲ್ ಹಾಳಾಗುತ್ತೆ. ಎಲ್ಲ ಬರೋದು ಜನ ಎಲ್ಲ ಬರೋದು ಹೋಗೋದು ಫುಲ್ಲು ತೊಂದರೆ ಆಗುತ್ತೆ. ಮೋರಿಗಳು ಬ್ಲಾಕು, ಜನ ಹೋಗೋಕ್ಕೆ ಬರೋಕ್ಕೆ ಆಗೋದಿಲ್ಲ. ಆಮೇಲೆ ನೋಡಿದ್ರೆ ಅದು ಗಾಡಿ ಎಲ್ಲ ಡಬಲ್ ಪಾರ್ಕಿಂಗ್ ಎಲ್ಲ ನಿಂತ್ಕೊಂಡಿರುತ್ತೆ ಈ ಕಡೆ ಆ ಕಡೆ ಎಲ್ಲ. ಸದ್ಯಕ್ಕೆ ಯಾರು ರೆಸ್ಪಾನ್ಸ್ ಯಾರು ತಗೊಳ್ತಾ ಇಲ್ಲ. ಏನೇನಿದೆ ಅಂದರೆ ಮೇನ್ ಕಾರ್ಪೊರೇಷನ್ ಎಲೆಕ್ಷನ್ ಮಾಡಬೇಕು, ಮಾತ್ರ ಸ್ವಲ್ಪ ಏರಿಯಾ ಏನು ಕೆಲಸ ಇದು ಆಗ್ಬೋದು.
ಅವರಿದ್ರೇ ಸ್ವಲ್ಪ ಒಂದು ಎಮ್ ಎಲ್ ಎನ ಕೆಲಸ ಆಗ್ತಾ ಇದ್ದಾರೆ, ಸ್ವಲ್ಪ ಪೆಂಡಿಂಗ್ ಇದೆ. ಸ್ವಲ್ಪ ನೀರು ಸಮಸ್ಯೆ ಸ್ವಲ್ಪ ಇದೆ ಏರಿಯಾನಲ್ಲಿ. ಬೋರೆಲ್ಲ ಕೆಟ್ಟೋಗಿದೆ, ನೀರು ಸರಿಯಾಗಿ ಬರ್ತಾ ಇಲ್ಲ, ಅದಿರೋಕ್ಕೆ ತುಂಬ ಕಷ್ಟ ಇದೆ. ಬೇರೆ ಸ್ಯಾನಿಟರಿ ಕೆಲಸ ಆಗಿದೆ, ನೀರು ಪ್ರಶ್ನೆ ಇದೆ. ಅದಕ್ಕೆ ಕಾರ್ಪೊರೇಷನ್ ಎಲೆಕ್ಷನ್ ಮೇನ್ ಆಗಬೇಕು. ಅದಾದ್ರೇ ನಮ್ಮದು ಏರಿಯಾ ಸ್ವಲ್ಪ ಆಗ್ಬೋದು, ಅದೇ ಮೇನ್ ಇಲ್ಲ. BBMP ಎಲೆಕ್ಷನ್ ಇದ್ದರೆ, ಕೌನ್ಸಿಲರ್ ಇದ್ದರೆ ಎಲ್ಲ ಒಳ್ಳೆಯದು. ಏನಕ್ಕಾದ್ರೆ ನಾವು ಆಫೀಸ್ ಹತ್ರ ಹೋಗ್ಬೋದು, ಕಂಪ್ಲೇಂಟ್ ಮಾಡ್ಬೋದು, ಬರ್ತಾರೆ, ಇಲ್ಲಾಂದ್ರೆ ಯಾರೇ ಕಳಿಸ್ತಾರೆ. ಇವಾಗ ಏನಿಲ್ಲ, MLA ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. ಏನಂದರೆ ಈ ಅಧಿಕಾರಿಗಳು ಸ್ವಲ್ಪ ಇದು ಮಾಡ್ತಾಯಿಲ್ಲ, ಅಷ್ಟೇ ಮಾಡ್ತಾಯಿಲ್ಲ. ನಮಗೆ BBMP ಎಲೆಕ್ಷನ್ ಆಗಿದ್ರೆ ಕೌನ್ಸಿಲರ್ ಬರ್ತಾರೆ, ಕೆಲಸ ಆಗಿಬಿಡ್ತಾರೆ, ಜನ ಬರ್ತಾರೆ, ಎಮರ್ಜೆನ್ಸಿ ಎಲ್ಲ ಕಂಪ್ಲೇಂಟ್ ಆಗುತ್ತೆ. ಕಾರ್ಪೊರೇಟರ್ ಏನು ಕೆಲಸ ಆಗ್ತಾಯಿಲ್ಲ. ಮೇನ್ ಸ್ಯಾನಿಟರಿ ಲೈನ್ ಎಲ್ಲ ಮೇಲ್ಗಡೆ ಹಾಕ್ಬಿಡ್ರೆ ರೋಡ್ ಫಸ್ಟು ರೋಡ್ ಹಳ್ಳೆ ರೋಡ್ ಬಿಚ್ಚಬೇಕಾ, ಆಮೇಲೆ ರೋಡ್ ಹೋಗಬೇಕಾ. ರೋಡ್ ಮೇಲೆ ರೋಡ್ ಹಾಕ್ತಾಯಿದ್ರೆ ಏನು ಗೊತ್ತಾಗ್ತಾ ಎಲ್ಲ ಕಡೆ ಮೇನ್ ರೋಡ್ ಕಡೆ ಬೇರೆ ಏರಿಯಲ್ಲಿ ಬೇರೆ MLA ಎಲ್ಲ ಏನು ಮಾಡ್ತಾರೆ, ಹಳೆ ರೋಡ್ ಬಿಚ್ತಾರೆ, ಹೊಸ ರೋಡ್ ಹಾಕ್ತಾರೆ. ಅವರು ರೋಡ್ ಮೇಲೆ ರೋಡ್ ಹಾಕ್ಬಿಡ್ತಾರೆ, ಏನು ಗೊತ್ತಾಗ್ತಾ ಇಲ್ಲ. ಅವ್ರು ಏನು ಕಮಿಷನ್ ಟಾರ್ಗೆಟ್ ಏನು ಗೊತ್ತಾಗ್ತಾ ಇಲ್ಲ. ಅದು ಸ್ಯಾನಿಟರಿ ಲೈನ್ ಕಂಪ್ಲೀಟ್ ಡೌನ್ ಮಾಡಬೇಕಾದು. ಕಾರ್ಪೊರೇಟರ್ ಇದ್ದರೆ ಒಳ್ಳೆ, ಯಾರು ಬರ್ತಾರೆ ಅದೂ ಗೊತ್ತಿಲ್ಲ, ಅವರು ಹಂಗೆ ಇರ್ತಾರೆ ಗೊತ್ತಿಲ್ಲ. ಎಲೆಕ್ಷನ್ ಬಗ್ಗೆ ಫಸ್ಟ್ ಬಿಡಿ ಮೇಡಮ್, ಪಬ್ಲಿಕ್ ನೋಡ್ರಿ ಟ್ರಾಫಿಕ್ ನೋಡಿ ಫಸ್ಟು. ಈ ಕಡೆ ನೋಡಿಸಿ ಸರ್, ಆ ಕಡೆ ನೋಡಿಸಿ ಸರ್, ಆ ಕಚರಾಯಿಂದ ಎಷ್ಟು ಟ್ರಾಫಿಕ್ ಆಗುತ್ತೆ ಜನಕ್ಕೆ. ಸ್ಕೂಲ್ ಇದೆ, ದೇವಸ್ಥಾನ ಇದೆ, ಯಾರನ್ನ ಪ್ರಾಬ್ಲಮ್ ತಗೊಂತಾರೆ, ಇಲ್ಲಿ ಯಾರು ತಗೊಳಲ್ಲ. ದೇವಸ್ಥಾನಕ್ಕೆ ಬರ್ತಾಯಿಲ್ಲ ಪೂಜೆಗೆ. ನೋಡಿ ಸರ್, ನೀವೇ ನೋಡಿ ಮೇಡಮ್, ನಿಮ್ಗೆ ಕಾಣಿಸ್ತಾ ಇದೆಯಲ್ಲ, ಕ್ಯಾಮ್ರಾ ಚೆಕ್ ಮಾಡಿಸಿ. ಯಾವ ರೂಲ್ಸ್ ತಗೊಳಲ್ಲ, ಏನು ಹೇಳಿದ್ರು ವೇಸ್ಟ್, ಯೂಸ್ ಇಲ್ಲ ಇಲ್ಲಿ. MLA ಅವ್ರು ಫೋನ್ ಮಾಡ್ರೆ ಅವರು ಫೋನ್ ತೆಗಿಯಲ್ಲ, ಏನಿಗೂ ಯೂಸ್ ಇಲ್ಲ. ಯಾರು ಹೆಂಗನ ಹಾಳಾಗೋಗ್ರಿ, ಅವ್ರ ಪಾಡ್ಗೆ ಅವ್ರು ಬಿಲ್ ಮಾಡ್ಕೊಬೇಕು, ತಿನ್ಕೊಂಡಿರ್ಬೇಕು. ಕಸ ನೋಡ್ರಿ ಯಾವನೇ ಇತ್ತಲ್ಲ, ಈ ರೋಡಲ್ಲಿ ಎಲ್ಲನೇ ನೋಡಿ ಕಸ ಇರುತ್ತೆ. ಮೇಡಮ್, ಇದು ಮ್ಯಾಕ್ಸ್ ಟು ಮ್ಯಾಕ್ಸ್ ಅಂದರೆ ಒಂದು 4-5 ತಿಂಗಳಿಂದ ಯಾರು ಕಸ ತೆಗಿತಿಲ್ಲ. ಮನೆ ಹತ್ರ ಒಂದು ಆಟೋ ಬರ್ತಿಲ್ಲ, ಏನೂ ಇಲ್ಲ. ಮನೆಗೆ ಬಂದು ಗಾರ್ಬೇಜ್ ಕಲೆಕ್ಟ್ ಮಾಡಬೇಕಂತ ಆಲ್ರೆಡಿ ಆರ್ಡರ್ ಆಗಿದೆ BBMP ಕಡೆಯಿಂದ. ಒಂದು ಆಟೋ ಬರ್ತಾಯಿಲ್ಲ, ಏನಿಲ್ಲ. ಕಾಂಟ್ರಾಕ್ಟರ್ನ ಕೇಳಿ ನಮ್ಮ ಹತ್ರ ಆಟೋ ಇಲ್ಲ ಅಂತಾರೆ. ಆಮೇಲೆ ನಾವು MLA ಅವ್ರಿಗೆ ಫೋನ್ ಮಾಡಿದ್ರೆ ಅವರು ಕಳಿಸ್ತೀನಪ್ಪ ಅಂತ ಹೇಳ್ತಾರೆ, ಕ್ಲೀನೇ ಮಾಡಲ್ಲ. ನೋಡಿ ರೋಡ್ ಹಿಂಗಿದೆ, ಜನ ಹೋಗೋದು ಬರುತ್ತೆ ಹೆಂಗೆ. ಒಬ್ರು ಅವತ್ತು ಲೇಡೀಸ್ ಪಾಪ ಕಸದ ಮೇಲೆ ಗಾಡಿ ಎಕ್ಸಿ ಕೆಳಗಡೆ ಬಿದ್ದರು. ಏನು ಮಾಡ್ತೀರಾ, ಇಲ್ಲಿ ಆಪೋಸಿಟಲ್ಲಿ ಗಾಡಿ ಗುದ್ಕೊಂಡ್ರು. ಆಮೇಲೆ ಅಲ್ಲಿ ಪಕ್ಕದಲ್ಲಿ ದೇವಸ್ಥಾನ ಇದೆ, ಹಳ್ಳಿ ಮರ ಇದೆ. ಇಲ್ಲಿ ಲೇಡೀಸ್ ಅವರು ಮಂಗಳವಾರ ಶುಕ್ರವಾರ ಪೂಜೆಗೆ ಬರ್ತಾರೆ. ಆ ಕಸ ಇರೋದ್ರಿಂದ ದೇವಸ್ಥಾನಕ್ಕೆ ಯಾರೂ ಬರ್ತಾಯಿಲ್ಲ, 500 ಬರ್ತಾಯಿಲ್ಲ ಮೇನ್ ಫಸ್ಟ್ ಆಫ್ ಆಲ್. ಆ ಸ್ಮೆಲ್ಲಲ್ಲಿ ದೇವಸ್ಥಾನದಲ್ಲಿ ಪೂಜೆ ಮಾಡೋಕ್ಕಾಗುತ್ತಾ? ಮನೆಯಲ್ಲಿ ಬಂತಾರೆ, ಮನೆ ಹತ್ರ ಅಂಗಡಿ ಹತ್ರ ಓಟ್ ಕೊಡಿ ಅಂತ ಹೇಳ್ತಾ ಇದ್ದಾರೆ. ಮೋರಿ ಕೆಲಸನೂ ಸರಿಯಾಗಿ ಮಾಡೋದಿಲ್ಲ. ನೀವೇ ಒಂದು ಅಲ್ಲಿ ವಿಡಿಯೋ ಮಾಡಿ, ಅದು ಅಲ್ಲಿ ನೋಡಿ, ಅದು ಕಲ್ಗಳು ಏನು ಡೈಲಿ ಇದೇನೆ. ಒಂದು ಸ್ಕೂಲ್ಗೆ ಹೋಗೋದಕ್ಕೆ ಎಷ್ಟು ಡಿಸ್ಟರ್ಬು, ಒಂದು ಟ್ರಾಫಿಕ್ ಜಾಮ್ ಆಗಿದಾಗ ಎಲ್ಲರೂ 1 ಅವರ್ ಈ ರೋಡ್ ಡಿಸ್ಟರ್ಬೇ ಇರೋದು. ಅಲ್ಲಿ ಮುಂದ್ಗಡೆ ಹೋಗಿದಾಗ ಅಲ್ಲಿನೂ ಆಗ್ತಾ ಇದ್ದಾರೆ, ಅದು ರೈಟ್ ಸೈಡ್ನಲ್ಲಿದೆ, ಅಲ್ಲಿನೂ ಆಗ್ತಾ ಇದ್ದಾರೆ. ಏನು ಯಾರು ನೋಡೋದಿಲ್ಲ, MLA ಅವರು ಬರೋದಿಲ್ಲ. ಅಲ್ಲಿನೂ ಆಗ್ತಾ ಇದ್ದಾರೆ, ಅಲ್ಲಿನೂ ಮುಂದ್ಗಡೆನೇ ಆಗ್ತಾ ಇದ್ದಾರೆ. ಇದಿಷ್ಟು ಅರುಣ್ ಆಸಿಫ್ ಅಲಿ ವಾರ್ಡ್ನ ಜನ ಹೇಳ್ತಾ ಇರುವಂತಹ ಮಾತು. ಮುಂದೆ ಶಕ್ತಿನಗರಕ್ಕೆ ಹೋಗೋಣ, ಅಲ್ಲಿ ಜನ ಏನು ಹೇಳ್ತಾರೆ ಕೇಳ್ತಾ ಹೋಗೋಣ ಬನ್ನಿ. ಮೇಡಮ್, ಇಲ್ಲಿ ಯಾರಾದರೂ ಒಬ್ಬರು ಇದ್ದರೆ ಮಂದು ಮಾಡೋಕ್ಕೆ ಪರವಾಗಿಲ್ಲ. ಅವರು ಗೆದ್ಕೊಂಡು ಅವ್ರು ಹೋಗ್ಬಿಡ್ತಾರೆ. ಇಲ್ಲಿ ಒಬ್ಬರು ನಿಂತ್ಕೊಂಡು ಮಾಡೋದಂಗಿಲ್ಲ. ನೋಡ್ರಿ, ನಾವು ಹೇಳ್ಬಿಟ್ಟು ಬಂದ್ಬಿಟ್ಟು ಬರೀ ಕಲ್ಲು ಹಾಕಿ ಕೊಟ್ಟಿರೋದಲ್ಲಿ ಅಲ್ಲಿ ದುಡ್ಡು ಇಸ್ಕೊಂಡು 200 ರೂಪಾಯಿ 300 ರೂಪಾಯಿ ಎಲ್ಲಿ ಮಾಡಬೇಕು ಅಲ್ಲಿ ಮಾಡಿಬಿಟ್ಟು ಹೋಗ್ತಾರೆ. ಇಲ್ಲಿ ಬಂದು ನೋಡ್ರಿ, ಇಲ್ಲಿ ಹಿಂಗೆ ನೋಡ್ರಿ, ಇವಾಗೂ ಮಳೆನಲ್ಲಿ ನಾವು ಸುಮಾರು ಜನ ನಾವು ಕಷ್ಟ ಬೀಳ್ತಾನೆ ಇದ್ದೀವಿ. ನೋಡ್ರಿ, ಈ ದಿಂಡು ಕಟ್ಟಿರೋದು ನಾವು. ಅಲ್ಲಿ ನೋಡ್ರಿ, ಇದು ಮಾಡಿರೋದು, ಅಲ್ಲಿ ಚೇಂಬರ್ ನೀರು ಹೋಗಲ್ಲ. ಅಲ್ಲಿ ನೋಡ್ರಿ, ಇದು ಕಚಡ ಎಲ್ಲ ಹಂಗೆ ಕುಣಿಸ್ಬಿಟ್ಟಿದ್ದಾರೆ. ಇಲ್ಲಿ ಕೇಳೋರು ಇಲ್ಲ, ಹೇಳೋರು ಇಲ್ಲ. ಇಲ್ಲಿ ಯಾರು ಇದು ಇಟ್ಕೊಂಡಿದ್ದಾರೆ ಅವ್ರದ್ದೇ ರಾಜ್ಯದಲ್ಲಿ ನಡೀತಾ ಇರೋದು. ನಿಜವಾಗ್ಲೂ ಹೇಳಕ್ಕೆ ಹೋದರೆ ಇವಾಗಿರೋದೇ ಚೆನ್ನಾಗಿದೆ. ಕಾರ್ಪೊರೇಟ್ಗಳನ್ನ ಮಾಡಿಬಿಟ್ಟು ಇನ್ನೊಂದು ಶೇರ್ ಹೋಗ್ತದೆ ಹೊರತು ಬೇರೆ ಯಾವುದೇ ರೀತಿಯ ಕೆಲಸಗಳು ಬಂದ್ಬಿಟ್ಟು ಅಷ್ಟು ಅದ್ಧೂರಿಯಾಗಿ ನಡೆಯಲ್ಲ. ಇದೇ ಥರನೇ ಇರ್ತದೆ. ಕಾರ್ಪೊರೇಟರ್ ಎಲೆಕ್ಷನ್ ಮಾಡಿದ್ರೂ ಇದೇ ಕಂಡೀಷನಲ್ಲಿ ಇರ್ತದೆ. ಅಷ್ಟೇನು ದೊಡ್ಡ ಚೇಂಜಸ್ ಏನು ಬರೋಲ್ಲ ಕಾರ್ಪೊರೇಟರ್ ಎಲೆಕ್ಷನ್ ಮಾಡಿದ್ರೆ. GBA ಮಾಡಿದ ಮೇಲೇ ಬೆಂಗಳೂರು ಇನ್ನೂ ಕೆಟ್ಟೋಗಿದೆ ಅಂತ ಅನ್ನಿಸ್ತದೆ. ಇವರು ಏನು ಮಾಡ್ತಾ ಇಲ್ಲ. MLA ನಮಗೆ ಮನೆ ಪತ್ರನೂ ಬರೋದನ್ನು ನಿಲ್ಲಿಸಿದ್ದಾರೆ. ನಮ್ಮ ಮನೆ ಪತ್ರ ಬರೋದು ನಿಲ್ಲಿಸಿದ್ದಾರೆ. ತುಂಬ ಕಷ್ಟ. ಇಲ್ಲಿ ನೀರು ಬಂದರೆ ಯಾರೂ ಮಾಡೋದಿಲ್ಲ. ಮೋರಿ ನೀರೆಲ್ಲ ಮನೆ ಒಳಗಡೆ ಬರ್ತದೆ. ರಾಶಿನ್ ಎಲ್ಲ ಹೊಂಟೋಗ್ತಾ ಇದೆ. ಎಷ್ಟು ಸತಿ ಹೇಳಿದ್ರು ಯಾರು ಏನು ಕ್ಯಾರೆ ತಗೊಳ್ಳೋದಿಲ್ಲ. ಅವ್ರಿಷ್ಟಾಗ ಅವ್ರು ಇರ್ತಾರೆ. ನಮ್ಮ ಪಾಠ ನಾವೆಲ್ಲ ಎತ್ತಾಕೊಂಡು ಆ ಸೊಂದು ಒಳಗಡೆ ಇಲ್ಲಿ ತುಂಬ ನೀರು ಬಂದುಬಿಡ್ತದೆ. ಹೆಂಗಸರು ಪಾಪ ಮನೆಗಳೊಳಗೆಲ್ಲ ಎಷ್ಟು ಹಿಂಸೆ ಪಡ್ತಾರೆ, ಮಕ್ಕಳೆಲ್ಲ ಅಷ್ಟು ಹಿಂಸೆ ಪಡ್ತಾರೆ. ಚೇಂಬರ್ ನೀರು ಬಾತ್ರೂಮ್ನಲ್ಲೇ ನೀರು ಎಲ್ಲ ಮಿಕ್ಸ್ ಆಗಿ ಹೋಗುತ್ತೆ ಮ್ಯಾಮ್. ಕುಡಿಯೋಕೆ ಕೂಡ ನೀರು ಚೆನ್ನಾಗಿರೋದಿಲ್ಲ. ನಾವು ಬಿಸ್ಲರ್ ನೀರು ತಗೊಂಡು ಬಂದು ಕುಡಿಬೇಕು. ಜಾಸ್ತಿ ಗಲೀಜು ನೀರೆಲ್ಲ ಮನೆಯಲ್ಲಿಗೆ ಬಂದುಬಿಡುತ್ತೆ. ಮೇಡಮ್, ಕಾರ್ಪೊರೇಟರ್ ಇಸ್ ವೆರಿ ಇಂಪಾರ್ಟೆಂಟು. ಯಾಕಂದರೆ ಏನೇ ಸಮಸ್ಯೆ ಆದರೆ ನಾವು ಕಾರ್ಪೊರೇಟರ್ ಹತ್ರ ಹೇಳ್ಬೋದು.
MLA ಹತ್ರ ಹೋದರೆ 36 ಲೀಡ್ರ್ಗಳಿರ್ತಾರೆ, ಆ ಲೀಡ್ರ್ ಬಿಡಲ್ಲ ಹೋಗೋಕ್ಕೆ. ಕಾರ್ಪೊರೇಟರ್ ಇದ್ದರೆ ಕಾರ್ಪೊರೇಟರ್ ಹತ್ರ ಹೋಗಿ ನಾವು ಕಂಪ್ಲೇಂಟ್ ಕೊಡ್ಬೋದು, ಪ್ಲಸ್ ಕಾರ್ಪೊರೇಟರ್ ಬಂದುಬಿಟ್ಟು ವಿಸಿಟ್ ಕೊಡ್ತಾರೆ ಆವಾಗ. ಸೊ BBMP ಎಲೆಕ್ಷನ್ ಬೇಕೇ ಬೇಕು ಮೇಡಮ್, ಅದು ಭಾಳ ಒಳ್ಳೆಯದು. ಆದರೆ ಇವ್ರು ಯಾಕೆ ನಡೆಸ್ತಾ ಇಲ್ಲ ಅನ್ನೋದು, ಸುಪ್ರೀಂ ಕೋರ್ಟ್ ಆರ್ಡ್ರ್ ಕೊಟ್ರೇನೋ ಇವ್ರು ನಡ್ಸೋಕ್ಕೆ ಹಿಂದೇಟ್ ಆಗ್ತವ್ರೆ. ಮುಂಚೆ ಇರೋ MLAಗಳಾದರೂ ಬಂದು ವಿಸಿಟ್ ಕೊಡ್ತಾರೆ ಹೋಗ್ತಾರೆ. ಏನೋ AC ಶ್ರೀನಿವಾಸ್ ಅಂತೂ ಈ ಕಡೆ ತಲೆನೇ ಹಾಕಲ್ಲ. ಒಟ್ನಲ್ಲಿ ಪುಲಕೇಶಿನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಕಸದ ಸಮಸ್ಯೆ, ನೀರಿನ ಸಮಸ್ಯೆ, ಮೋರಿ ಸಮಸ್ಯೆ, ಗುಂಡಿ ಸಮಸ್ಯೆ, ರಸ್ತೆ ಸಮಸ್ಯೆಗಳ ಆಗರವೇ ಇಡೀ ವಿಧಾನಸಭಾ ಕ್ಷೇತ್ರದಲ್ಲಿದೆ. ಈ ಸಮಸ್ಯೆಗಳನ್ನು ಬಗೆಹರಿಸಲು ಜನಕ್ಕೆ ಈ ಎಲ್ಲ ಸಮಸ್ಯೆ ಮುಕ್ತ ಜೀವನವನ್ನು ನಡೆಸೋದಕ್ಕೆ ಒಬ್ಬ ಕಾರ್ಪೊರೇಟರ್ ಅಥವಾ ಕೌನ್ಸಿಲರ್ ಇದ್ರೆ ಒಳ್ಳೆಯದು ಅನ್ನೋದು ಜನಾಭಿಪ್ರಾಯ. GBA ಎಲೆಕ್ಷನ್ ಆಗಬೇಕು, ಎಲೆಕ್ಟ್ ಆಗಿ ಬರುವವರು ನಮಗೆ ಒಳ್ಳೇದು ಮಾಡಬೇಕು, ಒಳ್ಳೆ ಕೆಲಸ ಮಾಡಬೇಕು ಅನ್ನುವಂತಹ ಅಭಿಪ್ರಾಯ ಈ ಕ್ಷೇತ್ರದಲ್ಲಿ ವ್ಯಕ್ತ ಆಗ್ತಾ ಇದೆ. ವಿಡಿಯೋ ಜರ್ನಲಿಸ್ಟ್ ಯೋಗೇಶ್ವರ್ ಜೊತೆಗೆ ಪ್ರಗತಿ ಶೆಟ್ಟಿ, ನ್ಯೂಸ್ 18 ಬೆಂಗಳೂರು.